ಸರ್, ಈಗ ನ್ಯಾಯಾಂಗ ವ್ಯವಸ್ಥೆ ಯಾವ ರೀತಿಯಾಗಿ ನೋಡತ್ತೆ, ಮತ್ತೆ ಹನಿ ಟ್ರ್ಯಾಪ್ ಮಾಡುವಂತವರಿಗೆ ಇಲ್ಲಿ ಯಾವ ರೀತಿಯಾದಂತ ಶಿಕ್ಷೆಗಳಿರತ್ತೆ ಅಂತ ಸರ್? ಅಲ್ಲ, ಹನಿ ಟ್ರ್ಯಾಪ್ ಅಂತ ಹೇಳಿದ್ರೆ ಈಸ್ ಒನ್. ಈಗ ಬೇರೆ ವಿಚಾರದಲ್ಲಾದರೆ ಅದಕ್ಕೆ ಈಗ ನಾವು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಇಲ್ಲೆಲ್ಲ ಬಂದಾಗ ಡಿಕಾಯ್ ವಿಟ್ನೆಸ್ಸು ಮತ್ತೊಂದು ಈ ಥರದೆಲ್ಲ ತೊಗೊಂತೀವಿ, ಸಪ್ರೇಟ್ ಸ್ಟಿಂಜ್ ಆಪರೇಷನ್ ಈ ಥರ ಎಲ್ಲ ಬರುತ್ತೆ. ಹೌದು. ಬಟ್ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಇವನೋಗಿ ಇದು ಮಾಡಿರೋದ್ರಿಂದ ಅವರ ಜಾಲಕ್ಕೆ ಇವನೇ ಬಿದ್ದಿರೋದ್ರಿಂದ, ಬಿಕಾಸ್ ಏನಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈಗ ಸೊಸೈಟಿಯಲ್ಲಿ ಈ ಹನಿ ಟ್ರಾಪ್ ಅಂದರೆ ಯಾಕೆ ಅಷ್ಟೊಂದು ಇದು ಮಾಡ್ತಾರೆ, ಸೆಕ್ಷುವಲ್ ಇದಾಗಿದೆ ಅಂತ ಬೇರೆ ಏನೋ ಕಳ್ತನ ಮಾಡ್ದ ಮತ್ತೊಂದು ಮಾಡ್ದ ಅಂದರೆ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ಳಲ್ಲ ಜನ, ಯಾರು ಜನರಲ್ ಪಬ್ಲಿಕ್ಕು. ಈ ಹನಿ ಟ್ರಾಪಿಗೆ ಬಿದ್ದೇನೆ ಮತ್ತೊಂದಾಗಿದೆ ಅಂತ ಹೇಳಿದ್ರೆ ಅದನ್ನು ಜನ ಒಂಥರ ಭಾರಿ ನಿಕೃಷ್ಟವಾಗಿ ನೋಡ್ತಾರೆ. ಈವನ್ ಸರ್ಕಾರಿ ಅಧಿಕಾರಿಗಳದ್ದು ಏನು ಅವ್ರದ್ದೇನು CC ರೂಲ್ಸ್ ಅಂತ ಹೇಳ್ತೀವಲ್ಲ, ಅವ್ರದ್ದು ಸರ್ವಿಸ್ ರೂಲ್ಸ್ ಇದೆಯಲ್ಲ, ಅಲ್ಲೂ ಅಷ್ಟೇ ಬೇರೆ ಯಾವುದೋ ಸಣ್ಣ ಪುಟ್ಟ ಏನೋ ಅಫೆನ್ಸ್ ಮಾಡಿದ್ದೇನೆ ಮತ್ತೊಂದು ಮಾಡಿದ್ದೇನೆ ಕಳ್ತನ ಮಾಡಿದೆ ಅಂತ ಹೇಳಿದ್ರೆ ಅಷ್ಟೇನು ಸೀರಿಯಸ್ ಆಗಿ ತೊಗೊಳ್ಳಲ್ಲ ಅವ್ರನ್ನ. ಈ ಮಾರಲ್ ಟರ್ಪಿಟ್ಯೂಡ್ ಅಂತ ಹೇಳ್ತೀವಿ ಇದಕ್ಕೆ. ಈ ಮಾರಲ್ ಟರ್ಪಿಟ್ಯೂಡ್ ಅಂತ ಹೇಳಿದ್ರೆ ಈಗ ಯಾರೋ ಒಬ್ಬ ಬೇರೆ ಯಾವುದೋ ಒಂದು ಹೆಣ್ಣು ಜೊತೆಗೆ ಒಂದು ಸಂಬಂಧ ಇಟ್ಕೊಂಡೇನೆ, ಅವ್ರ ಜೊತೆಗೆ ಏನೋ ಸ್ವಲ್ಪ ಆ ಕಡೆ ಈ ಕಡೆ ಏನೋ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಫೀಸ್ ಅಟ್ಮಾಸ್ಫಿಯರ್ ಇರ್ಬೋದು ಬೇರೆ ಇರ್ಬೋದು, ಎಲ್ಲರೂ ನೋಡೋದೇ ಒಂಥರ ನಿಷ್ಕೃಷ್ಟವಾಗಿ ನೋಡ್ತಾರೆ ಅವನು. ಯಾಕಂತ ಹೇಳಿದ್ರೆ ಅವ್ರವ್ರ ಸಂಬಂಧ ಇಟ್ಕೊಂಡ್ರೆ ನಮಗೇನು ತೊಂದರೆ, ಅವ್ರವ್ರು ಎಂಜಾಯ್ ಮಾಡ್ತಾರೆ, ಅವ್ರವ್ರ ಪರ್ಸನಲ್ ಲೈಫು ಅದು. ಯಾಕಂದರೆ ನಮ್ಮ ದೇಶದಲ್ಲಿ ಇದ್ದಿದ್ದೇ ಕಾನೂನು ಆ ಥರ ಮೊದಲು ಈ ಇಂಡಿಯನ್ ಪಿನಲ್ ಕೊಡೋದಾಗ ಇದ್ದಿದ್ದೇ ಆ ಥರ. ಅವನ ಹೆಂಡ್ತಿನ ಮತ್ತೊಬ್ರು ಯಾರೋ ಏನಾದ್ರು ಇದು ಮಾಡ್ತಾ ಇದ್ರೆ ಅದು ಅವನಿಗೆ ಮಾತ್ರ ಪವರ್ ಇದೆ, ಬೇರೆ ಯಾರಿಗಿಲ್ಲ ಅಂತ, ಗಂಡನಿಗೆ ಪವರ್ ಇದೆ ಅಂತ. ಆ ಥರ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಇನ್ನೊಬ್ರ ಜೊತೆಗೆ ಸಂಬಂಧ ಇಟ್ಕೊಂಡ್ರೆ ಅದು ಅವ್ರ ಪರ್ಸ್ನಲ್ಲು ನಾವು ಕೇಳಂಗಿಲ್ಲ ಅಂತ ಹೇಳ್ತೀವಿ. ಬಟ್ ಅದು ಲೀಗಲಿ ಇದಿರ್ಬೋದು, ಬಟ್ ಮಾರಲಿ ತಗೊಂಡ್ರೆ ನೀವು ಸೊಸೈಟಿ ಇದರಲ್ಲಿ ಬಂದವಾಗ ಏನಾಗುತ್ತೆ, ಆ ಜನ ಯಾವ ಥರ ಅದು ಈವೊಂದು ಇಟ್ ಈಸ್ ಜನಕ್ಕೆ ಅವೇರ್ನೆಸ್ ಇಲ್ಲದೆ ಇರ್ಬೋದು. ಅಲ್ಲಿ ಮದುವೆ ಟೈಮಲ್ಲಿ ಅವ್ನು ಹೆಂಡತಿ ಮದುವೆ ಆಗಿರ್ತಲ್ಲ, ಅವನಿಗೆ ಮದುವೆ ಟೈಮಲ್ಲಿ ಏನು ಓದ್ ತೊಗೊಂಡಿರ್ತಾನಲ್ಲ ಅವನು, ಆ ಓತಿಗೆ ಎಗನೆಸ್ಟಾಗಿ ಇಲ್ಲಿ ಮಾಡ್ತಾ ಇದ್ದಾನೆ ಅಂತ ಅದರ ಅರ್ಥ. ಅಲ್ಲಿ ನಿನಗೆ ಕಾಯ ವಾಚ ಮನಸ ಅಂತ ಹೇಳ್ಕೊಂಡು ಬಂದಾದ್ಮೇಲೆ ಇಲ್ಲಿ ಮತ್ತೆಲ್ಲೋ ಮತ್ತೆ ಡಿಂಗಿ ಶುರು ಮಾಡ್ಯಾನಲ್ಲ ಇವನು ಅಂತ ಇದಕ್ಕೆ ಸೊಸೈಟಿ ಅವನನ್ನು ಆ ಒಂದು ಲೋಯೆಸ್ಟ್ ಇದರಲ್ಲಿ ನೋಡೋದವನ್ನ. ಈವನ್ ಫಾರ್ ಗೌರ್ಮೆಂಟ್ ಅಫಿಷಿಯಲ್ಸಿಗೂ ಅಷ್ಟೇ, ಅವರೆಲ್ಲೋ ಬೇರೆ ಕಡೆ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವಾಗ ಗೌರ್ಮೆಂಟ್ ಇದು ನೋಡೋದೇನೆ ಮಾರಲ್ ಟರ್ಪಿಟ್ಯೂಡ್ ಇದೆಯಾ, ಎಷ್ಟು ಡಿಸ್ಮಿಸ್ ಮಾಡಿ ಅಂತಾರೆ ಅವ್ರನ್ನ. ಬೇರೆ ವಿಚಾರದಲ್ಲಾದರೆ ಸಸ್ಪೆನ್ಷನ್ ಮತ್ತೆ ವಾಪಸ್ ಎಲ್ಲ ತೊಗೊತಾರೆ. ಬಟ್ ಮಾರಲ್ ಟರ್ಪಿಟ್ಯೂಡ್ ಇದು ಬಂದವಾಗ ಈ ಶುಡ್ ಬಿ ಡಿಸ್ಮಿಸ್ ಫ್ರಮ್ ದ ಸರ್ವಿಸ್. ಯಾಕಂದರೆ ಹಾನೆಸ್ಟಿ ಕ್ವಶನ್ಸಲ್ಲಿ ದ ಕ್ವಶನ್ ಈಸ್ ಹಾನೆಸ್ಟಿ. ಆ ಹಾನೆಸ್ಟಿಗೆ ಈಸ್ ನಾಟ್ ವರ್ತ್. ಅಲ್ಲಿ ಏನು ಓದ್ ತೊಗೊಂಡಿದ್ದ ಓತಿಗೆ ಎಗನೆಸ್ಟಾಗಿ ವರ್ಕ್ ಮಾಡ್ತಾನೆ ಇವನು ಅಂತ. ಅದಕ್ಕೋಸ್ಕರ ಇದನ್ನು ವೆರಿ ಸೀರಿಯಸ್ ಆಗಿ ನೋಡ್ತಾರೆ ಎಲ್ಲ. ಆಲ್ಮೋಸ್ಟ್ ಆಲ್ ನೇಷನ್ಸ್ ಲುಕಿಂಗ್ ಸೀರಿಯಸ್ನೆಸ್ ಓನ್ಲಿ. ಬೇರೆ ಯಾವುದೇ ವಿಚಾರ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಇಂಥ ವಿಚಾರದಲ್ಲಿ ಈವನ್ ಲಾ ಆಲ್ಸೋ ಲುಕ್ಸ್ ವೆರಿ ಸೀರಿಯಸ್, ಈ ಥರ ನಡೀತಾ ಇದೆ ಅಂತ ಹೇಳ್ಬಿಟ್ಟು.